ಸೊ ಈಗ ಫ್ರೆಂಡ್ಸ್, ಇವಾಗ ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಇವರು ವಯಸ್ಸು ಬಂದು 16 ವರ್ಷ. ಇವ್ರ ವಯಸ್ಸು ಬಂದು 16 ವರ್ಷ. ಇವ್ರ ರ್ಯಾಂಕ್ ಡೈಮಂಡ್. 16 ವರ್ಷದ ಯುವಕ ಡೈಮಂಡ್ ರ್ಯಾಂಕ್ ಪಾಸ್ ಮಾಡಿದ್ದಾರೆ. ನಂಬ್ತೀರಾ ನೀವು? ತೋರಿಸ್ತೀನಿ ಇವಾಗ ನಿಮ್ಗೆ ಅವ್ರು ಯಾರಂತ. ನಿಮ್ಗೆ ತೋರಿಸ್ತೀನಿ ಇವಾಗ ಯಾರಂತ ಹೇಳ್ಬಿಟ್ಟು. 16 ವರ್ಷದ ಯುವಕ, ಯಂಗ್ಸ್ಟರ್, ಎನರ್ಜೆಟಿಕ್ ಲೀಡರ್, ಮಿಸ್ಟರ್ ಅಪ್ಪರಾವ್ ಕುಲಕರ್ಣಿ ಸರ್. ಸೊ ನಿಮ್ಗೆ ಝೂಮ್ ಮೀಟಿಂಗ್ ಗೆ, ಝೂಮ್ ಸ್ಕ್ರೀನ್ ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹೆಂಗೆ ನೀವು ಡೈಮಂಡ್ ಆದ್? ಹೆಂಗೆ ನೀವು ಡೈಮಂಡ್ ಆದ್? ಪ್ಲೀಸ್ ಹೇಳ್ಕೊಡಿ ಸರ್ ನಮ್ಗೆಲ್ಲ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಸರ್ ನಿಜವಾಗಿ ಹೇಳ್ಬೇಕಂದ್ರೆ ಸರ್, ಈ ಸಂಸ್ಥೆ MD ಸರ್ ಇದ್ದಾರಲ್ಲ, ನಮ್ಮ ಡಾಕ್ಟರ್ ಅಪ್ಸರಿಂದ್ರ ಸ್ವಾಮಿ ಅವರು, ನಾನು ದೇವ್ರ ರೂಪದಲ್ಲಿ ನೋಡ್ತೀನಿ ಸರ್. ನಾ ನಿಜವಾಗಿ ಹೇಳ್ತೀನಿ. ನಾವು ದೇವ್ರ ರೂಪದಲ್ಲಿ ನಮ್ಮಲ್ಲಿ ಒಬ್ರು, ನಮ್ಮ ಅಸೋಸಿಯೇಟ್ ಇದ್ದಾರೆ ಒಬ್ರು, ಅವ್ರು ಹೇಳ್ತಾರ ಈಗಿನ ಹಿಂದಿನ ಬಸವಣ್ಣ, ಈಗಿನ ಬಸವಣ್ಣ ಅಂತ ಹೇಳ್ತಾರೆ ಸರ್. ಏನಂದ್ರು ಅವ್ರು ನಿಜವಾಗಿ ಹೇಳ್ತಿದ್ರಿ. ಅವ್ರು ಬಸವಣ್ಣ ಅಂದ್ರ ಸರ್ವ ಜನರು ಎಲ್ಲೋ ಸುಖಿಯಾಗಿರ್ಬೇಕಂತ ಏನು ಅವ್ರದ್ದು ಎಕ್ಸಾಂಪಲ್ ಇದ್ದು. ಅದೇ ರೀತಿ ನಮ್ಮ ಡಾಕ್ಟರ್ ಅಪ್ಸರ್ ಹಿಂದೂಸ್ತಾನಿ ಅವರು, ನಮ್ಮ MD ಅವರು, ನಮ್ಮ ಸಂಸ್ಥೆಯವರು ಇವ್ರು ನಿಜವಾಗಿ ಹೇಳ್ತೀವಿ ಸರ್, ಜನರಿಗೆ ಪ್ರತಿಯೊಬ್ಬರಿಗೆ ರೋಗ ಮುಕ್ತ ಮತ್ತು ದುಡ್ಡು ನಾವು ಯಾರಿಗೂ ಕಡಿಬೇಡ್ಬೋದು, ಅನ್ಎಂಪ್ಲಾಯ್ಡ್ ರಿಲೀಸ್ ಮಾಡ್ಬೇಕಂತ ಹೇಳಿ ಒಳ್ಳೆ ಒಂದು ಕಾನ್ಸೆಪ್ಟ್ ಆಗೋದು ನಮ್ಮಂತವ್ರಿಗೆ. ಎಕ್ಸ್ಪೋಲ್ ಅಂದ್ರೆ ನಾನು ಏಜ್ ಇವತ್ತ 76, 16 ಅಂತ ಹೇಳಿದ್ರು ಅವರು ಸಾಗರ್ ಸರ್. ನಾನು ನಿಜವಾಗಿ ಹೇಳ್ತೀನಿ 76 ಏಜ್ ರನ್ನಿಂಗ್ ಅದ. ನಿಜವಾಗಿ ಹೇಳ್ತೀನಿ ಸರ್, ಇವತ್ತು ಗ್ರೇಟು. ಇವತ್ತು ಈ ಬಿಸ್ನೆಸ್ ಬಂದಿನ ಅಂತದ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅಪ್ಲೈನ್ ಅವ್ರಿಗೆ ನಾ ಗುರು ಅಂತ ಸಣ್ಣ ವಯಸ್ಸು ಸಂತೋಷ್ ಪಾಟೀಲ್ ಗುಲ್ಬರ್ಗದ ಹುಲಿ ಇವತ್ತು ನನಗೆ ಅವಕಾಶ ಮಾಡಿಕೊಟ್ರು. ಅವಕಾಶ ಮಾಡಿಕೊಟ್ಟಿದ್ದ ಈ ಉದ್ದೇಶದಿಂದ ಇವತ್ತು ನಾನು ಅವ್ರು ಹೇಳಿದ್ರು, ಮಾಮ ನೀವು ನಿಂತ್ಕೋಬೇಕು ಅಷ್ಟೇ, ನಾನು ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ಅವ್ರು ಹೇಳಿದ ಮಾತಿಗೆ, ಪ್ರತಿಯೊಂದು ಮಾತಿಗೆ ಇವತ್ತಿಗೂ ನಾ ಎಸ್ 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 ಅನ್ಕೊಂಡ್ ಬಂದು ನಾ ಒಂದೇ ಜಾಗದಲ್ಲಿ ನಿಂತ್ಕೊಂಡ್ ಕಡೆಯಿಂದ ಇವತ್ತ ನಿಜವಾಗಿ ಹೇಳ್ತೀನಿ ಡೈಮಂಡ್ ರ್ಯಾಂಕ್ ಅಚೀವ್ಮೆಂಟ್ ಮಾಡಿ ನಾನು ಬಹಳಷ್ಟು, ಯಾಕಂದ್ರ ಬಹಳಷ್ಟು ಥೋಡೆ ಹಿಂದೆ ಕಂಪನಿ ನೋಡಿದ ಒಂದೆರಡು, ಆದ್ರೆ ನನ್ಗೆ ಎಲ್ಲಿ ಏನೂ ಸಿಗ್ಲಿಲ್ಲ. ಆದ್ರೆ ಈ ಸ್ಟಾರ್ ವೆಲ್ನೆಸ್ ಕಂಪನಿ ಇವತ್ತ ನನ್ನ ಜೀವನ ಶೈಲಿ ಚೇಂಜ್ ಮಾಡ್ತಾರೆ. 76 ಏಜ್ನಲ್ಲಿ ನನ್ಗೆ ಆಕ್ಚುಲ್ 3 ಜನ ಹೆಣ್ಮಕ್ಳು, 3 ಜನ ಹೆಣ್ಮಕ್ಳು ಲಗ್ನ ಮಾಡ್ಕೊತೀನಿ. ನಾನು ಗೋಲಿಗೆ ಅಥವಾ ಎದಕ್ಕಾರ ದುಡ್ಡು ಬೇಕಾದ್ರೆ, ಇಲ್ಗಾರ ಯಾತ್ರಾಕ್ ಹೋಗ್ಬೇಕಾದ್ರ ಅವ್ರಿಗೆ ಕೈ ಚಾಚಬೇಕಾಗ್ತಿತ್ತು. ನಾನು ಇವತ್ತು ಕೈ ಚಾಚ ಅವಶ್ಯಕತೆ ಇಲ್ಲ. ಈ ಸ್ಟಾರಿನ ನಾನು 4 ವರ್ಷ ಆಯ್ತು ಸದ್ಯ. ಈಗ ಬಂದು ನಾನು ಡೈಮಂಡ್ ರ್ಯಾಂಕ್ ಅಚೀವ್ ಮಾಡಿದೀನಿ. ನನಗೆ ನೋಡ್ರಿ 12,40,000 ರೂಪಾಯಿ ನಗದು ಕ್ಯಾಶ್ ಬಂತು ಸರ್. ನಿಜವಾಗಿ ಹೇಳ್ತೀನಿ. ಇವತ್ತು ಅದೇ ಅಲ್ಲದೆ ಇವತ್ತು ನನ್ನ ಕಂಪನಿಯಲ್ಲಿ ಡೈಮಂಡ್ ಸೆಲೆಬ್ರೇಷನ್ 16 ಫೆಬ್ರವರಿ ಒಂದು 51,000 ರೂಪಾಯಿ ಚೆಕ್ ಈ ಸ್ಟಾರ್ ವೆಲ್ನೆಸ್ ನಂಗೆ ಹಾಕಿದ್ರು ಕೊಳ್ಳಿಗೆ. ಅವತ್ತು ಅದು ನೋಡಿ ಎಲ್ಲರೂ ಅಂದ್ರು, ಎಷ್ಟೋ ಮಂದಿ ಅಂದ್ರು ಏನ್ರಪ್ಪ ನಿಮ್ದೇನು ಅಂತಿರು ಅಂದು ನನ್ಗೆ ಬಹಳ ಅವತ್ತಿನ ಹಿಡಿದು ನಿಜವಾಗಿ ಹೇಳ್ತೀನಿ. ಈ ಸ್ಟಾರು ಎಲ್ಲಾರು ಈ ಸ್ಟಾರ್ ಅಂತ ನಾ ಹೇಳಿದವರೆಲ್ಲ ಇವತ್ತು ಈ ಸ್ಟಾರಿಗೆ ಬರ್ತಾ ಇದ್ದಾರ. ಅದಕ್ಕೆ ನಿಜವಾಗಿ ಹೇಳ್ಬೇಕಾದ್ರ ಇದಕ್ಕೆಲ್ಲ ಕಾರಣಭೂತ ಆದಂತ ವಿ ಸ್ಟಾರ್ ವೆಲ್ನೆಸ್ ಕಂಪನಿ MD ಸರ್ ಒಂದು ಮಾರ್ಗದರ್ಶನ ಮಾಡ್ಕೊಟ್ರ, ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ರ. ಅದ್ರ ಪ್ರಕಾರ ನಾವು 100%, 1000% ನಾವು ಕೆಲಸ ಮಾಡಿದ್ದೀವಿ. ಅದಲ್ಲೇ ನಾನು 7th ರ್ಯಾಂಕ್ ಆದ ಕೂಡಲೇ ನಾನು ಒಂದು ಕಾರ್ ತಗೊಂಡೆ ಸರ್. ನಿಜವಾಗಿ ಹೇಳ್ತೀನಿ ಕೇಳ್ರಿ, ನಾನು ಸೈಕಲ್ ಮೇಲೆ ಗಾಡಿ ಮೇಲೆ ಹೋಗ್ತಿದ್ದ, ಮಳೆಗೆ ಹೋಗ್ತಿದ್ದ, ಏನೇನೋ ಮಾಡ್ತಿದ್ದ. ಆದ್ರೆ ಒಂದು ಕಾರ್ ತಗೊಂಡು ಇವತ್ತ ಆ ಕಾರಿನ ಮುಖಾಂತರ ನಾನು ಹೈದರಾಬಾದ್, ಸೋಲಾಪುರ್, ದಿಲ್ಲಿ, ಈ ಜೋಳ್ಕೋಟು, ಗುಲ್ಬರ್ಗ, ಹುಮ್ನಾಬಾದ್, ಗುಲ್ಬರ್ಗ, ಯಾದಗಿರಿ ಎಲ್ಲ ಕಡೆ. ಅದೇ ನಿಜವಾಗಿ ಹೇಳ ಸರ್, ಇವಾಗ ನಿಜವಾಗಿ ಹೇಳ್ಬೇಕಾದ್ರೆ ಒಂದೇ ಮಾತು, ಇವತ್ತು ವಿ ಸ್ಟಾರ್ ವೆಲ್ನೆಸ್ ನಿಂದ ಇವತ್ತು ನಾನು ಕೂಡಿಟ್ಟು 1 ಎಕರೆ ಭೂಮಿ ತಗೊಂಡಿದ್ದೆ ಸರ್. ಪ್ರಾಪರ್ಟಿ ಮಾಡಿದ್ವಿ ಸರ್. 1 ಎಕರೆ ಭೂಮಿ ಇವತ್ತು ನನಗೆ 2 ಎಕರೆ ಬಾಜು ಒಂದು ಹೊಲ ಇತ್ತು. 1 ಎಕರೆ ಅದು ಹೋಗ್ತಾ ಇತ್ತು. ಅದು 1 ಎಕರೆ 25 ಲಕ್ಷ ಕೊಟ್ಟು ನಾನು ನಿನ್ನೆ ಅವ್ರಿಗೆ ಬಯನ ಕೊಟ್ಟಿದ್ದ. ಇವತ್ತು ದುಡ್ಡು ಬಂದ ಕೂಡಲೇ ಅದನ್ನು ದುಡ್ಡು ಕೊಟ್ಟು ಸೇಡ್ ಮಾಡಿದ್ವಿ ಸರ್. ನಿಜವಾಗಿ ಗ್ರೇಟ್. ವಿ ಸ್ಟಾರ್ ವೆಲ್ನೆಸ್ ನಿಂದ ಇವತ್ತು ಪ್ರಾಪರ್ಟಿ ಮಾಡ್ಕೊಂಡಿನಿ. ಯಾರಿಗೆ ಕೈ ಚಾಚಪ್ಲೆ ಇಲ್ಲ. ನನ್ನ ಜೀವನ ಪೂರ ಯಾವ್ದು ಯಾತ್ರಾಕ್ ಹೋಗ್ಬೋದು, ಎಲ್ಲಿ ಹೋಗ್ಬೋದು, ನಾನೇ ಎಲ್ಲರೂ ನನ್ನ ಮಕ್ಕಳಿಗೆ 3 ಜನ ಮಕ್ಕಳಿಗೆ, ಹೆಣ್ಮಕ್ಳಿಗೆ ನಾನು ದುಡ್ಡು ಕೊಡ್ತಾ ಇದ್ದೀನಿ. ಯಾಕಂದ್ರ ನಿಜವಾಗಿ ಹೇಳ್ಬೇಕಂದ್ರೆ ವಿ ಸ್ಟಾರ್ ವೆಲ್ನೆಸ್ ನಿಂದ ಇವತ್ತ ಅವ್ರ ಮನೆ, ಅವ್ರ ಗಂಡದರು, ಅವ್ರ ಮಕ್ಕಳನ್ನ, ಅವ್ರ ಗಂಡದರು ಯಾರಿಗೆ ದುಡ್ಡು ಕೇಳ್ಬಾರ್ದು ಸರ್. ನಿಜವಾಗಿ ಅಂತಂದ್ರು ದೇವ್ರ ಹೆಸರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀನಿ, ನಿಂತ್ಕೊಂಡಿನಿ. ಅದ್ರ ಕಡೆ ನಿಜವಾಗಿ ಹೇಳ್ತಾ ಸರ್. ಇವತ್ತು MD ಸರ್ಗೆ ನಾವು ಕೋಟಿ ವಂದನೆ. ಅದೇ ರೀತಿ ನಮ್ಮ ಅಪ್ಲೈನ್ ಗುರು ಆದ ಸಂತೋಷ್ ಪಾಟೀಲ್ ಇವತ್ತೇನ್ ನನ್ಗೆ ಅಚೀವ್ಮೆಂಟ್ ಇದೊಂದು ಪ್ಲಾಟ್ಫಾರ್ಮ್ ಕೊಟ್ರು. ಅದ್ರ ಕಡೆ ನಿಜವಾಗಿ ಹೇಳ್ತಾ ಸರ್, ದುಡ್ಡಿಗೆ ಕಡಿಮೆ ಇಲ್ಲ. ನನ್ನ ಹೆಲ್ತ್ ಅಷ್ಟೇ ದೇವ್ರು ಸಾಥಿ ಕೊಟ್ಟಾನ. ಇವತ್ತ ಪ್ರತಿಯೊಂದು ಪ್ರಾಡಕ್ಟ್ ನಾ ಯೂಸ್ ಮಾಡೀನಿ. ಲೈಟ್ ಪೆನ್ ಅನ್ಕೋರಿ, ಡೈಬಕೋಪ್ ಅನ್ರಿ, ಎಲ್ಲ ಕಾರ್ಡಿಯೋಕೋಪು ಎಲ್ಲ ಯೂಸ್ ಮಾಡೀನಿ. ನಾ ಮಾಡಲ್ದಂದ್ರೆ ಒಂದೇ ಒಂದು ಗೈನೋಕೋಪು ಲೇಡೀಸ್ದು, ಅದೊಂದು ಪೈಲ್ಸ್, 2 ಬಿಟ್ಟು ಎಲ್ಲಾ ಪ್ರಾಡಕ್ಟ್, ಮತ್ತೆ ಕ್ಯಾನ್ಸರ್ ಪೇಷಂಟ್, ಇವು 3 ಪ್ರಾಡಕ್ಟ್ ಬಿಟ್ಟು ನಾ ಎಲ್ಲಾ ಪ್ರಾಡಕ್ಟ್ ಯೂಸ್ ಮಾಡೀನಿ. ರಿಸಲ್ಟ್ ಟೂ ಮಚ್ ಸರ್. ನಿಜವಾಗಿ ಎಷ್ಟು ಗ್ರೇಟ್ ಸರ್ ನಮ್ ಪ್ರಾಡಕ್ಟ್. ಅಷ್ಟು ಪ್ರಾಡಕ್ಟ್ ದಮ್ಮದ ರಿಸಲ್ಟ್ ಅದ. ಅದಕ್ಕೆ ಪ್ರತಿಯೊಬ್ರು ಡಿಸ್ಟ್ರಿಬ್ಯೂಟರ್ ಹೇಳೋದು ಇಷ್ಟೇ, ನಿಂತ್ಕೋಬೇಕು. ನಿಂತ್ಕೊಂಡು
ಕರೆಕ್ಟ್ ಆಗಿ ನಿಂತೇವೆ ಅಂತ ನಾವು 100% ನಾವು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಒಂದು ಈಜಿ ಪ್ಲಾಟ್ಫಾರ್ಮ್ ಮಾಡ್ಕೊಟ್ರು ಸರ್. ಅದಕ್ಕೆ ನಾವು ಕೋಟಿ ಒಂದನೇ ಸ್ವಲ್ಪ ನನ್ಗೆ ಯಾಕೆ ನೆಟ್ವರ್ಕ್ ಬರ್ತಾ ಇಲ್ಲ ಅಂತ ಹೇಳಿ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಇವರಿಗೆ ನಾನು ಒಳ್ಳೆ ಪ್ರಾರ್ಥನೆ ಮಾಡ್ತೀನಿ. ನಮ್ಮ MD ಸರ್ಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ವಿಸ್ತಾರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದೆ 16 ವರ್ಷದ ಯುವಕ ಅಂತ, ಈಗ ಗೊತ್ತಾಯ್ತಾ ಯಾಕೆ ಹೇಳಿದೆ ಅಂತ? ನಾನ್ ಸ್ಟಾಪ್ ಟಕ 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 ಹೆಂಗ್ ಮಾತಾಡ್ತಾರೆ ನೋಡಿ. 16 ವರ್ಷ ಯುವಕ ಅವರು. 76 ವರ್ಷದ ವ್ಯಕ್ತಿ ಅಪ್ರಾವ್ ಸರ್, ನೀವು ಡೈಮಂಡ್ ಆಗಿದ್ದೀರಂದ್ರೆ ಸರ್ ರಿಯಲಿ ಹೇಳ್ತೀನಿ ಸರ್, ನಾವೆಲ್ಲ ಧನ್ಯರು ಸರ್, ನಾವೆಲ್ಲ ಧನ್ಯರು ಸರ್. ಎಷ್ಟೋ ಜನ ಅನ್ಕೋಬೇಕು ಹಿಂಗೆ ಹೊಡ್ಕೋಬೇಕು, ನಾನ್ ಡೈಮಂಡ್ ಆಗಿಲ್ಲ ಇನ್ನ, ನಾಳೆ ಇನ್ನೂ ಡೈಮಂಡ್ ಆಗಿಲ್ಲ ಅಂತ ಎಷ್ಟೋ ಜನ ಅನ್ಕೋಬೇಕು ಇವಾಗ. ಕರೆಕ್ಟ್ ಅಲ್ಲ? 76 ವರ್ಷದ ಯುವಕ, 76 ವರ್ಷದ ವ್ಯಕ್ತಿ ಡೈಮಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಸರ್ ಆಲೋಚನೆ ಮಾಡಿ. ಅಪರಾವ್ ಸರ್ಗೆ ಏನಾದ್ರು 4 ಕಣ್ಣಿದ್ಯಾ? ಓ 4 ತಲೆ ಏನಾದ್ರು ಇದೆಯಾ? ಓ ನಮ್ಮಷ್ಟೇ ಇದೆಯಲ್ವಾ? ಓ ಅವ್ರು ಡೈಮಂಡ್ ಆಗಿದ್ದಾರೆ, ನಾವ್ಯಾಕೆ ಡೈಮಂಡ್ ಆಗಲ್ಲ? ಡೈಮಂಡ್ ಆಗಲ್ಲ? ಚಾಲೆಂಜ್ ಮಾಡ್ಬೇಕು ಸರ್. ಆ ವ್ಯಕ್ತಿ ಎಷ್ಟು ಮಾತಾಡ್ತಿದ್ರು, ಎಷ್ಟು ಕಲ್ತಿದ್ದಾರೆ. ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್ ಸರ್. ನಿಮ್ಗೆ ನಾನು ಯಾವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಆದಷ್ಟು ಬೇಗ ಡಬಲ್ ಡೈಮಂಡ್ ಆಗಿ ಇಬ್ರು ಒಟ್ಟಿಗೆ ಸ್ಟೇಜ್ ಹತ್ತಲ್ಲ. ಈ ಸಲ ಒಟ್ಟಿಗೆ ನಾವು ಇಬ್ರು ಡೈಮಂಡ್ ಆಗಿ ಸ್ಟೇಜ್ ಹತ್ತಿದ್ವಿ. ನೆಕ್ಸ್ಟ್ ಇಯರ್ ಡಬಲ್ ಡೈಮಂಡ್ ಆಗಿ, ಡಬಲ್ ಡೈಮಂಡ್ ಅಲ್ಲ, ರೂಬಿ ಡೈಮಂಡ್ ಹೊಡ್ಯಾರ. ನಮ್ ಕೈ ತಾಕತ್ತಿದೆ, ಹೊಡೆಯೋಣ ಸರ್. ನಿಮ್ಮ ನಾನು ಪಾಲನೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್, ರಿಯಲಿ ಗ್ರೇಟ್. ಥ್ಯಾಂಕ್ ಯು.